ಇವ ಸಾಕಾಗಿ ಹೋಗಿತ್ತು ಇವತ್ತೊಂದಿನ ಬಿಟ್ಟು ನಾ ಕಡಿತೀವಿ ಕೆನೀನ ಅಂತಂದ್ರೆ ಅತ್ತೆಯಾರು ಒಂದು ಈಟು ಇದು ಮಾಡಲಿಲ್ಲ ನಾಳೆ ಅವ್ರು ಯಾರ ಬಂದು ಒಯ್ತಾರಂತ ಇರ್ತಂದ್ರೆ ನಿಮ್ಗೆ ಹಣ್ಣುಗಳು ಯಾರ ಹೋದಾಗ ಕೊಟ್ಟು ಬರ್ತಾರ ಅಂತ ಅಲ್ಲ ತಾವು ಯಾರ ಬಂದು ಒಯ್ದ್ರೆ ಆಗೋದಿಲ್ಲ ಇಲ್ಲಿ ಹೊಲದ ಕೆಲಸ ಬಿಟ್ಟು ಈಟಾಗಲೇ ಕೊಡಾಕ ಅಲ್ಲಿ ತನಕ ಹೋಗ್ಬೇಕು ನೋಡು. ಅದ್ರಾಗ ನೀರು ಆಗ್ಯಾವು ಸ್ವಚ್ಛ ಹೊರಗೆ ಹೋಗಿ ತೊಳ್ಕೊಂಬಂದು ನೀರು ಹಾಕ್ಬೇಕು ಅದಕ್ಕೆ. ಇನ್ನು ಬ್ಯಾಸ್ಗೆ ಇವ ತಂಪ ನೀರು ಜೀವ ತಂಪು ನೀರು ಬಿಡ್ತೈತಿ, ಹರ್ವಿಗೆ ಹಾಕಿಟ್ರಾತ್ ನೀರು ಸ್ವಚ್ಛ ತೊಳ್ಕೊಂಬರ್ತೇನೆ ತಡಿ. ಅದನ್ನ ಮಜ್ಜಿಗೆ ಕಡ್ದಿಟ್ಟು ಅತ್ತೆಯಾರು ಅದ್ರ ಜೊತೆ ಮಾತಾಡಕತ್ತಾರಲ್ಲ, ಯಾರು ಹಚ್ಚಿದ್ರು ಫೋನ್? ಇವ ಒಂದು ಏನು ಹಿಡ್ಕೊಂಡು ಕುಂದಿರ್ತೇನೆ ಹಂಗೆ ಮತ್ತೆ ಕುಂತೀನಿ ಅಂದ್ರೆ ಕೆಲಸ ಇಲ್ತ ಕುಂತಾರಂತಾರ. ಮೆಣಸಿನ್ಕಾರಿ ಏನಾರ ಇದನ್ನ ತೊಗೊಂಡು ಕುಂದಿರ್ತೇನೆ ತಡಿ, ತುಂಬ ತೆಗಿದಾಕತಿ ಹಸೆ ಖಾರ ಅರ್ದಿಟ್ರಾತ್. ಅಲ್ಲಕ್ಕ ಬಜ್ಜಿ ಇಲ್ಲ ಗ್ಯಾಸ್ ಮ್ಯಾಗ ಮಾಡಿಬಿಡ್ಬೇಕಿಲ್ಲ, ಶೆಕೆ ಹಚ್ಚಿ ಹೊಡಿತೈತಿವ ಅಲ್ಲೇನು ಜಳದಾಗ ಕುಂತಿದ್ ಬಿಡ ಬಜ್ಜಿ ಕರ್ಕೋತ ಇಲ್ಲೇ ಬಡ ಬಡ ಗ್ಯಾಸಿನ ಮ್ಯಾಗ ಕರೆದು ಕೊಟ್ಟು ಬಿಟ್ಟಿದ್ರೆ ತಿಂದು ಹೊಕ್ಕಿದ್ರತ ಹೊಲಕ್ಕೆ. ಅದು ಅತ್ತೆಯಾರು ಒಲೆ ಮ್ಯಾಗ ಮಾಡಿರುವ ಒಲೆ ಮ್ಯಾಗಿಂದ ಜೀವ ಅದಾರ ಅವ್ರ ಅಡುಗೆಗೆ ನಿಮ್ಮ ಗ್ಯಾಸ್ ಅದಕ್ಕೂ ಹೆಚ್ಚು ಬಳಸಬೇಡ್ರಿ ಅಂತಂದ್ರೆ ಅದಕ್ಕೆ ಸುಮ್ಮನೆ ಚಹಾ ಕಟ್ಟ ಏನಾರ ಹುಡುಗರು ಹಸು ಅಂತ ಹಾಕತ್ರ ಒಂದಿಟ್ಟು ಕುಕ್ಕರ್ನಾಗ ಅನ್ನಕ್ಕೆ ಇಡ್ತೇವೆ ಅಷ್ಟ ನೋಡಿ. ಅವಸರಕ್ಕೆ ಏನ್ರ ಅವ್ರು ಸಾರು ಮಾಡೋದೆಲ್ಲ ಒಲೆ ಮ್ಯಾಗವ ಯವ್ವ ಜಳದಾಗ ರಗಡಕತ್ ನೋಡಿ. ಹತ್ಯಾರು ಏನರ ಮನೆ ದೊಡ್ಡ ಕೆಲಸ ಮುಗಿತಂದ್ರೆ ಅಡ್ಡಾಡ್ಕೊಂತ ಕಟ್ಟಿಗೆ ಅದು ಹಳ್ಳದ ಕಡೆ ಇರ್ತಾವೆ ನೋಡು, ಹೋರಿಬ್ರು ಅಕ್ಕ ತಂಗಿಬ್ರು ಅಂತ ಹೇಳ್ಯಾರ ನೋಡು. ಯಾರೋ ಒಂದು ಆಳು ಹಚ್ಚಿಸಿ ಹಾಕಿದ್ರೆ ಆಗೋದಿಲ್ಲ, ನಾವು ಅಲ್ಲಿದ್ದ ಹೊತ್ಕೊಂಡ್ಬರೋದಾಗತ್ತೆ ಕೆಟ್ಟ ಬಿಸಿಲಾಗ. ಅವ್ವ ನಾವಲ್ಲಿ ಇವ ಅಲ್ಲ ನಾವು ತಂದಿದ್ವಿ ಸಾಕವು ಒಂದು ಹೊರಗೆ ಹೊತ್ಕೊಂಡ್ಬರ್ತೇವೆ. ನಾವೇನು ಗಂಡ್ಮಕ್ಳು ಹಂಗೇನು ದೊಡ್ಡ ದೊಡ್ಡ ಹೊರಗೆ ಹೊರಕಾಗತ್ತಾ ಮಾಡೋಕ್ಕಾಗತ್ತೆ ನಮ್ಗೆ? ಅಲ್ಲ ತೊಂಬಂದ್ರೆ ಆಗೋದಿಲ್ಲ. ತಾವ ಯಾರು ಗಂಡ್ಮಕ್ಳು ಗಾಡಿ ತೊಗೊಂಡು ಬಡ ಬಡ ಚಕ್ಡಿ ತೊಗೊಂಡು ಹೋಗಿ ಒಂದು ಒಂದು ಚಕ್ಡಿ ಹಾಕೊಂಬಂದು ಮನೆಗೆ ಹೋಗೋದು ಬಿಟ್ರೆ ಆಗೋದಿಲ್ಲ. ಸಣ್ಣಗೆ ಯಾರಿಗಾರ ಒಂದಿನ ಆಳು ಹಚ್ಚಿ ಒಂದು ಸಣ್ಣ ತುಂಡು ಮಾಡಿ ಹಾಕಿಸ್ಬಿಟ್ರೆ ಅಲ್ಲಿಗೆ ಹೋಗಾವಕತ್ತೆ ನಮಗೆ. ಏವಾ ಹೋಗ್ಬೇಕು ನೀ ಹಂಗಾರ ಹೋಗ್ಲಿಕ್ಕಂದ್ರೆ ಮಕ್ಕ ಹಿಂತೆಂತಾವಕ್ಕ ಮತ್ತೆ ಸುಮ್ಮನೆ ಸಿಗ್ತಾವ ಕಟ್ಟಿಗೆ ಅದ ತೊಂಬರೋ ನಡಿ ಬಡ ಬಡ ಕಡಿ ಅದನ್ನ ಕಡದು ಬಜ್ಜಿ ಕರೆದಿಟ್ಟೇನೆ ಹಂಗಾರ ಅದು ಬಿಸಿ ಇದ್ದಾಗ ತಿನ್ಬೇಕಂದ್ರೆ ಒಂದು ಕೆಲಸ ನಮಗೆ ಕೈ ಬಿಡೋದಿಲ್ಲ ಏನಿಲ್ಲ. ಹುಡುಗರು ಸಾಲಿಗೆ ಹೋಗುತ್ತಾನೋ ಇದು ಇರಂಗಿಲ್ಲ ನಮ್ಗೆ. ಹೊಲಕ್ಕೆ ಬಂದು ಇಷ್ಟರು ಹೊತ್ತು ಹೋಗೋದ್ರ ಮ್ಯಾಗ ನೋಡಿ ನಮ್ಗೆ ಹೊಟ್ಟೆ ತುಂಬ ಚಂದ ಕುಂತ ನೀರಾಳಿ ತಿನ್ನೋದಿಲ್ಲ ತಂದು ತಿನ್ನಕ್ಕೆ ಕುಂದಿರ್ಬೇಕು. ಅದನ್ನೆಲ್ಲಿಟ್ಟು ಇದನ್ನೆಲ್ಲಿಟ್ಟು ಇದನ್ನ ಕೊಡ ಎಲ್ಲಿಟ್ಟು ಇದು ಡ್ರಮ್ ಎಲ್ಲೈತಿ ನಿಂತು ಬಿಡ್ತಾರೆ ಹಂಗೆ. ಗವಾಕಿ ಫೋನ್ ಹಚ್ತಕ್ಕೆ ಆಗಲ್ಲ ಕೇಳಿದಲ್ಲ ಮತ್ತೇನಂತ ಅತ್ತಿಯಾರು ಮತ್ತು ತುಪ್ಪ ಅಂದಿದ್ದೆಲ್ಲ ಕಾಶಿಶ ಕಳ್ಸೋನು ಮತ್ತು ಬನ್ನಿ ಇಟ್ಟು ಕಳಿಸ್ಲಿನ ಮತ್ತು ಅಲ್ಲೇ ಕಾಸ್ಕೊಂತೀನಿ ಅಂತ ಕೇಳಾಕತ್ತಿದ್ರು. ಹೌದನ ಚಿಗವೇನಲ್ಲ ಇಟ್ಟು ತಿನ್ನಾಕ ಬೇರೆ ಡಬ್ಬೆ ಇಡ್ಬೇಕಂತ ಊಟ ಉಳ್ಕಿದ್ದು ಕಾಸು ಕೊಡ್ಬೇಕಂತ ನೋಡುವ. ಅಲ್ಲೇ ಕಾಸ್ಕೊಂಡ್ರೆ ಆಗೋದಿಲ್ಲನ ಚೆನ್ನಾಕದ ಬಿಡುವ ಇವಕ್ಕೆ ಚಿಗವ. ಅಲ್ಲ ನಾವು ಕಟ್ಟಕ್ಕೆ ಬೇಸರಿಲ್ಲ ಏನಿಲ್ಲ, ಕಟ್ಟೋದು ಕಟ್ತೀವಿ ಬಿಡು. ಉಳ್ಕಿತ್ತು ಅಲ್ಲೇ ಕಾಸದು ಚಂದ ಡಬ್ಬಿಗೆ ಅದು ಸೋಸ್ಕೊಂಡು ಹಾಕೋಬೇಕು ಅಲ್ಲೇ. ಇಲ್ಲೆಲ್ಲ ನೀಟ್ ಮಾಡಿ ಕೊಡ್ಬೇಕು ಇವ್ರಿಗೆ. ಅಥವಾ ನಿಮ್ಮ ಅಜ್ಜಿ ಕಡಿದು ನತಕ ಸರಸು ಅಲ್ಲಿ ಒಲಿ ಮುಂದಿಟ್ಟು ಬರ್ಬಾ. ಅವ್ರ ಅತ್ತೆಯಾರ ಅಲ್ಲೇ ಒಲಿ ಮ್ಯಾಗ ಕಾಸ್ತಾರವ್ರು ಬಜ್ಜಿ ಹಾಕೊಂಬರಲ್ಲೇ ತಿನ್ನೋಣ. ಮೊದ್ಲು ಆರ್ಯಾವವೆಲ್ಲ ತುಂಬ ಅಕ್ಕ ತಿಂದು ಚಹಾ ಕುಡಿನಂತ. ಏನು ಬಿಸಿಲಿದ್ರ ಏನು ಒಟ್ಟು ಒಂದು ಕಪ್ ಅರ್ಧ ಕಪ್ ಚಹಾ ಕುಡಿದು ಹೋಗೋಣ ನಡಿ. ಗ್ಯಾಸ್ ಮ್ಯಾಗ ಕರೆ ಚಹಾ ತೆಗೆದಿಟ್ಟೇನಿ ಅಂದ್ ಬಿಸಿ ಮಾಡಿ ಹೊಸ ಹಾಲು ಹಾಕ್ತೇನೆ. ಇಬ್ರು ಒಂದು ಅರ್ಧ ಕಪ್ ಕುಡಿದು ಗಟ್ಟಾಗ ತಿಂದು ಒಂದು 2 ರೊಟ್ಟಿ ಕಟ್ಕೊಂಡು ಹೋಗೋಣಂತ. ಅಲ್ಲೇ ತಿಂದು ಕಡೆಗೆ ಅದು ಮಾಡ್ಕೊಂಡು ಬರಕ್ಕೆ ಬರ್ತದೆ. ಹೌದಿಲ್ಲ ಅವ್ರ ಅತ್ತೆಯಾರಿಗೂ ಅಂತ ಹೇಳಿ ಹೋಗ್ಬಿಟ್ರತ್ತೆ. ಸೊಳ ಮತ್ತು ಬಂದ ಮ್ಯಾಗ ಇದು ತಿನ್ನೋದಾಗೋದಿಲ್ಲ ಏನಿಲ್ಲ. ಮತ್ತು ಹುಡುಗರು ಬಂದಿರ್ತಾವ ತಿನ್ನಿಸಿ ಕೊಡೋದಿಲ್ಲ ಏನಿಲ್ಲ. ಅಲ್ಲೇ ಕಟ್ಕೊಂಡು ಹೋಗ್ಬಿಡ ನಡಿ. ನಾವು ಒಂದಿಟ್ಟು ಪಲ್ಯ ರೊಟ್ಟಿ ಕಟ್ಕೊಂಡು ಹೋಗ್ಬಿಡು ನಡಿ. ಹೊಟ್ಟೆ ಹಸ್ರು ಬೇಕಂತ ಬಂದು ಒಟ್ಟು ಅನ್ನ ಸಾರು ಅದು ಉಣ್ಣಾಕ ಬರ್ತೈತೆ. ಅಲ್ಲೇ ಕೈಯಾಗ ಒಟ್ಟು ಪಲ್ಯ ರೊಟ್ಟೆ ಹಚ್ಕೊಂಡು ತಿಂದು ಬರೋಣಂತ. ಕಷ್ಟ ಮಾಡಂತು ಅಕ್ಕ ಅತ್ತಾಗ ಇದ್ರ ತಾಟ್ನಾಗ ಬಜ್ಜಿ ಹಾಕಿಟ್ಟೆ ನೋಡ್ವ. ಕೈ ತಗೊಂಡು ಬಿಸಿನೀರ್ದ ನೋಡ ಕೈ ಸ್ವಚ್ಛ ತಗೊಂಬ ಜಿಡ್ಡು ಹೋಗೋದಿಲ್ಲ ಅದು. ಅಕ್ಕ ತುಂಬ್ಕೊಂತೀನಿ ತಡಿ ತಿಂದು ಕುಡಿಯಾಕ ಬೇಕಾಕತಿ ಅಕ್ಕ. ಇದ್ರಾಗ ಒಂದ್ರದಾಗ ತಿಂದ್ಬಿಡನ್ ತಗೋ, ಮತ್ತೆ ಅಲ್ಲಿ 2 ತಾಟ್ನಾಗ ಹಾಕೋದು ಬಿಡ. ಯಾವ ಇದ್ರಾಗ ತಿನ್ನೋಣ, ಇದ್ರಾಗ ತಿನ್ನೋನ್ ತಗೋ. ಹೊಳ ಮಳ ಮತ್ತಿಕ್ಕ ಜೋಡವು ಅತ್ತೆಯವ್ರು ಎಲ್ಲರೂ ತಿಂದಾರ, ನಾವ ಇಬ್ಬರೇ ಈಗ. ಹೌದನಕ ನಾ ಅತ್ತೆಯರು ತಿಂದಿಲ್ಲ ಅಂತ ಮಾಡಿದ್ದೆ. ಮಾವಾರು ತಿನ್ನಾಕತ್ತಿದ್ರಲ್ಲ ಬಜ್ಜಿನ ಅವಾಗ ಹಾಕೊಡು ಬಿಸಿ ಹೋದವ ಅಂತಂದ್ರೆ ಮತ್ತೆ ಹಾಕೊಟ್ಟೆ ತಿಂದ್ರು ಅವರಲ್ಲೇ. ಹೌದನಕ ಬೇಷ್ ಆತ್ಬಿಡು. ತುಂಬ್ಕೊಂಡಿನಕ್ಕ ಕುಡಿಯಾಕ ಎಲ್ಲಿ ತುಂಬಿಟ್ಟೆ ನಾಳೆ ಅದಾವ ಬಿಡ ಸರ ಬಜ್ಜಿ ಹಂಗಯ್ಯವು. ಚಲೋ ನೋಡಕ್ಕ. ಎಷ್ಟು ಬಳ್ಳಾಗ್ಯಾವ ನೋಡಕ್ಕ, ಮಸ್ತ್ ಆಗ್ಯಾವ. ಚಲೋ ಆಗ್ಯಾವ ಅಂತ ಚಲೋ ಆಗ್ಯಾವ ನೋಡು. ಅತ್ತೆಯರು ಬಜ್ಜಿ ತಿನ್ನಾಕತ್ತಿದ್ರ ಶೋಭಾರ ಅತ್ತಿ ಬಂದ್ಲು ಮತ್ತು ಅಕ್ಕಿಗೋಸ್ ಹಾಕೊಡುವ ಅಂತಂದ್ರೆ ಮತ್ತೆ ಹಾಕೊಟ್ನೆ. ತಿಂದು ಚಹಾ ಇದ್ರ ಕೊಡೆಯುವ ಮ್ಯಾಗ ಅಂದ್ಲು. ಮತ್ತು ಚಹಾ ಕಾಸ್ಕೊಟ್ಟೆ. ಅಲ್ಲೇ ಅವ್ರಿಗೆ ಹೊಲಕ್ಕೆ ಹೋಗುವವ್ರಿಗೆ ಅದು ಕಸಾಕತ್ತಿದ್ದೆ. ತಿಂದು ಬಜ್ಜಿ ತಿಂದು ಚಹಾ ಕುಡಿದು ಗಟ್ಟಾಗಿ ಹೋದ್ ನೋಡು. ಅವು ಸ್ವಸ್ತಾರಿಲ್ಲ ಅಂತ ಇಬ್ರು ಊರಿಗೆ ಹೋಗ್ಯಾರಂತ. ಎಲ್ಲ ಕೆಲಸ ನನಗೆ ಬಿದ್ದೈತೆ ನೋಡಂತ. ಆಕೆ ಅನ್ಬಿಡ ಅತ್ತಾಗ ಬರ್ಸ್ತಾ ಶೋಭಾರ ಅತ್ತಿ ಇತ್ತಾಗ ಬರ್ಸ್ತಾ. ನಾವು ಇದ್ರೆ ನಮ್ಮಂತ ಬರ್ಸ್ತಾ, ನಮ್ಮತ್ತಿದ್ರೆ ನಮ್ಮತ್ತಿ ಅಂತ. ನಮ್ಮ ನಿಕ್ಕಿ ನೀ ಬಂದ್ಲಂದ್ರೆ ಬಡವ ನೀ ಬಾರಿ ಇದು ಬಿಡು ಹಂಗೆ ಬಿಡುವ ಹಿಂಗೆ ಬಿಡುವ ಅಂತ ಹೇಳಕ್ಕೆ ನೀನು ಮ್ಯಾಗ ಹೋದ್ ಕೆಳಗೆ ಹೋಗಿತ್ತ. ಅಕ್ಕ ಇಲ್ಲೇ ಮ್ಯಾಗಿನ ಹೊಲದಂತೆ ಹೋಗು ನಡೆಯುವ. ಅಲ್ಲೇನ್ರ ಗಿಡ ಪಡ ಕಡದು ಹೋಗಿರ್ತಾರೆ ಈಗ ಬ್ಯಾಸ್ಗೆಲ್ಲ. ಅಲ್ಲೇ ಸಿಕ್ಕಷ್ಟು ಇವನ್ ಕಟ್ಟಿಗೆ ತೊಂಬರು ನಡೆಯವ. ಇಲ್ಲೇನು ಹಳದ ಕಡೆ ಹೋಗಿ ಬಿಡಾಕ ಮಠ ಮಧ್ಯಾಹ್ನದ ಸೋಳ ಮಂದಿ ಇರಂಗಿಲ್ಲ ಏನಿಲ್ಲ. ಇಲ್ಲೇ ಹೋಗೋನ್ ತಗೋ, ಹೊಲವರಿಗೆ ಮಂದಿ ಇರ್ತಾರ ನಡೀತೈತಿ. ಸಿಕ್ತಾವ ಅಸ್ತಂಬರನ. ಈಗೇನು ಟೈಮ್ ಆಗೈತೆ ಬಿಡ, ಈಗ 11 ಆಗೈತಿ. ಅಲ್ಲಕ್ಕ ಈಗ ಮನ್ಯಾಗ ಸರಿಬೇದವ ಅರ್ಬಿಯದು ಹೋಗದು ಹಾಕಿ ಅವ್ನು ಹಿಂಡ್ವನ್ ಹಾಕಿ ನಾವು ದಬ್ಬಿ ಕಟ್ಕೊಂಡು ಇವ್ರಿಗೆ ಹೇಳಿ ನಾವು ಹೋಗ್ಬೇಕಾರ ಮತ್ತು ಮಧ್ಯಾಹ್ನ ತಿರುಗೋದಿಲ್ಲ.
ಅದು ಕರೆನ ಬಿಡು. ಇಲ್ಲೇ ಹೋಗೋಣ ನೋಡಿ ಹಂಗಾರೆ ಮ್ಯಾಗಿನ ಹೊಲದ ಅಂತಕ್ಕೆ ಅಡ್ಡಾಡ್ಕೊಂಡು ಹೋಗೋಣ ಸಿಗ್ತಾವ ತೊಗೊಂಬರೋಣಂತ. ಇಷ್ಟ ಸಿಕ್ಕೋರಿ ಅಲ್ಲಿ ಇದ್ದಿದ್ದಲ್ಲ ಅಂತ ಹೇಳಿದ್ರಾತು. ಇದು ಹಸಿಗಾರ ನೆನಕ್ಕೆ ಬೇಕಿತ್ತು ನೋಡು. ಇಲ್ಲಿ ಬಿಡವಾಕ ಮತ್ತು ಮುಂಜಾನೆ ಅದು ರೊಟ್ಟಿ ಪಲ್ಯ ಅದು ಮಾಡಿ ಕಟ್ಟೋದ ಹೊಲಕ್ಕೆ ನೋಡೋಣ ಬಿಡು. ಇನ್ನೊಂದು 2 ದಿನ ಬಿಟ್ಟು ಬೇಕಂದ್ರೆ ಅವ್ರು ಹಾಕಂದ್ರೆ ಪಡ್ಡಿಗಾರ ದೋಸೆಗಾರ ಹಾಕಿದ್ರಾತು. ಇಲ್ಲತ್ತಂದ್ರೆ ಇಡ್ಲಿ ಬೇಕಂದ್ರೆ ಇಡ್ಲಿ ಮಾಡಿದ್ರಾತು. ಹೌದಿಲ್ಲ? ಅಷ್ಟು ಮಾಡೋಣ ಬಿಡುವ. ಮತ್ತು ದೋಸೆ ಪಡ್ಡು ಮಾಡಿದ್ರೆ ಮತ್ತು ರೊಟ್ಟಿ ಮಾಡೋದು ತಪ್ಪೋದಿಲ್ಲ. ಮತ್ತು 2 ದಿನದ ಪಲ್ಯ ಆಗ್ಬೇಕು, ರೊಟ್ಟಿ ಆಗ್ಬೇಕು, ಮತ್ತು ಅನ್ನ ಆಗ್ಬೇಕು, ಸಾರು ಆಗ್ಬೇಕು. ಅನ್ನ ಅಷ್ಟ ಮಾಡಿದ್ರೆ ಮೊಸರು ಇದ್ರೆ ಹಾಕೊಂಡು ತಿನ್ನೋದಿಲ್ಲ, ಮತ್ತು ಸಾರು ಬೇಕು. ಒಂದು ಇಟ್ಟು ತಿಂತಾರ ಸಾರು. ಮಂದಿ ಹಂಗೆ ಇರಿಸಿ ತಿನ್ನೋದಿಲ್ಲ, ಏನಿಲ್ಲ ಪದ್ಧತಿ ಸಿರಿ ಬೇಕು. ಒಂದೊಂದು ದಿನ ಬಿಟ್ರೆ ನೆಡಂಗಿಲ್ಲ, ಬೈತಾರೆ ಮತ್ತು ಸಾರು ಮಾಡಿಲ್ಲನ ಅಂಥೇಳಿ. ಇನ್ನು ಮತ್ತು ಇವನ್ನ ಜೋಳದ ನುಚ್ಚು ಹಾಕಿಷ್ಟ ರತ್ತಿಯಾರ ಅವ್ನು ಹಸನ್ ಮಾಡ್ಬೇಕಂತ. ಅವೇನ ಸಣ್ಣ ಸಣ್ಣ ಕಲ್ಲು ಅದಾವಂತವ ಅವ್ನು ಹಸನ್ ಮಾಡ್ಕೊರಿ. ಇನ್ನು ಬ್ಯಾಸ್ಗಿ ಒಂದಿನ ಬಿಟ್ಟು ಒಂದಿನ ಜೋಳದ ನುಚ್ಚು ಅದು ಮಾಡ್ರಿ ಅಂತ ಹೇಳ್ಯಾರ ರತ್ತಿಯಾರ. ಜೋಳದ ನುಚ್ಚು ಹಾಕಿಸ್ಕೊಂಬಂದ್ರನ ಗಿರ್ನಿಗೆ ಹೋಗಿ ಯಾವಾಗ ಹೋಗಿದ್ರು ಅಕ್ಕ? ಮೊನ್ನೆ ಮಧ್ಯಾಹ್ನ ಹೋಗಿದ್ರು. ನೀನು ನಿದ್ದು ಬಂದ ತಕ್ಕ ಮಕ್ಕೋತೇನೆ ಅಂತಂದೆಲ್ಲ. ನನಗೂ ನಿದ್ದು ಬರಲಿಲ್ಲ, ಹಂಗೆ ಕುಂತಿದ್ದೆ ನಾನು ಪಡ್ಸಲ್ಯಾಗ. ಹಂಗಾರೆ ಎದ್ದೀನ ನೀನು ಮಕ್ಕೊಂಡು ಎತ್ತ ಮಾಡಿದ್ದು ನೋಡುವ. ನಾನು ಹಂಗಾರೆ ಇಲ್ಲೇ ಕುಂದ್ರು ಗಿರ್ನಿಗೆ ಹೋಗ್ಬರ್ತೇನೆ ಅಂತ ಹೇಳಿ ಆದಂಕರ 24 ತಾಸು ಮುಂಜಾನೆ ಗಿರ್ನಿ ತಗೊಂಡ್ರೆ ರಾತ್ರಿ 9 ತನಕ ಹಾಕ್ತಾನೆ. ಮತ್ತು ಹೋಗಿ ಹಾಕಿಸ್ಕೊಂಬತ್ತಾರ. ಚಲೋ ಹಾಕ್ಯಾನ ಸಣ್ಣಗೆ. ಹೌದನಕ್ಕ? ಆತು ಬಿಡಕ್ಕ. ಹಂಗಾರೆ ಒಂದಿನ ಬಿಟ್ಟು ಒಂದಿನ ಮಾಡಿದ್ರಾತು. ಅಲ್ಲ ನಿನಗೆ ಬೆಣ್ಣೆ ಅದು ಬೇಕಂತಂದ್ರೆ ಇಲ್ಲಿ ಹೇಳಿದ್ರೆ ತರಿಸಿ ಕೊಡೋದಿಲ್ಲನ. ಇನ್ನೊಂದು 2 ತಿಂಗಳು ತಡಿ. ಈಗ ಕಡ್ಲಿ ಅದು ಮಾರಿದ್ವಿ ಅಂದ್ರೆ ಮತ್ತು ರೊಕ್ಕ ಅದು ಬಂದ್ರೆ ಒಂದು ಆಕಳಾರ ಚಲೋ ತೊಗೊಳಕ್ಕೆ ಬರ್ತೈತಿ. ಅಲ್ಲೇ ಊರಿಗೆ ಫೋನ್ ಹಚ್ಚಿ ಹೇಳ್ತೀನಿ ನೀನು ತುಪ್ಪ ಕಟ್ರಿ, ಬೆಣ್ಣೆ ಕಟ್ರಿ, ಹಿಟ್ಟು ಕಟ್ಟು, ನುಚ್ಚು ಕಟ್ಟು ಅಂತೇಳಿ ತಂದು ಹೋಗಿದ್ದಿಲ್ಲನ. ಇಲ್ಲಿ ಅವ್ರು ಏನು ತಿಕ್ಕೊಂಡಾರ ನಿಮ್ಮ ತಮ್ಮಗಳು ಹೆಣ್ರಿ ಏನೆಲ್ಲ ಇಲ್ಲಿದ್ದನ ಕಟ್ಕೊಂಡು ಹೋಗ್ಕ ಅಂತ ಅನ್ನೋದಿಲ್ಲನೆ. ಅಷ್ಟೇ ಇರ್ಬೇಕು ತವ್ರ ಮನೆಗಿದ್ದು. ಹಂಗೆ ಅತಿ ಆಗಬಾರ್ದೆ ಅದು. ಏನ ತೊಗೊಂಡ್ರೆ ಮಾಡುವಾರ ಯಾರು? ನನಗಂಕರ ಆಗೋದಿಲ್ಲ ಬಿಡು. ನಾ ಎಂದು ಹಕ್ಕಿಗಿಳದು ಸಗಣಿ ಬೆಳೆದ ಮಗಳ ಅಲ್ಲ. ನಮ್ಮ ಮನ್ಯಾಗಲ್ಲೇ ನಮ್ಮ ತಮ್ಮಗಳು ಮಾಡ್ತಿದ್ರಿ, ಇಲ್ಲ ತಂದ್ರೆ ನಮ್ಮವ್ ಮಾಡ್ತಿದ್ಲ. ನಾನಂಕರ ಮಾಡೋದಿಲ್ಲ ನೋಡು. ಆಕಳ ಆದತ್ತಂದ್ರೆ ಹಿಂಡೋದು ನೀವ, ಚಾಕ್ರಿ ನೀವ ಮಾಡೋದು. ನನಗಂಕರ ಆಗೋದಿಲ್ಲ. ಅಲ್ಲ ನಮ್ಮ ತವ್ರ ಮನೆ ಯಾರು ಏನಾರ ಅಂದ್ರೆ ಕಟ್ಟಾಕ ಬಿಚ್ಚಾಕ ತಡಿ ಏನಾರ ಅಂದ್ರೆ ಹೇಳಬಿಡ್ತೇನೆ ತಡಿ ಅವ್ರಿಗೆ. ನಮ್ಮ ತಮ್ಮಗಳು ಏನಾರ ಅಂದ್ರೆ ಮನೆ ಊರಿಗೆ ಹೋದಾಗ ಬರೇ ಇಲ್ಲಿದ್ದ ಹೋಯ್ತಾ ಮಾಡ್ತಾ ಅಂತಂದ್ರೆ ಇಬ್ರು ಅವ್ರು ಅದಕ್ಕೆ ನೀ ನನ್ನ ಜೊತೆ ಮುಂಜಾಲಿದ್ದ ಸಂಚಿತನ ಬೇಯಿಸ್ಕೊಳ್ಳೋದು. ಪಾಪ ಸುಮ್ಮನೆ ಅವ್ರಿಗೆ ಯಾಕಂತೀನಿ ನಿನಗೇನು ಬೇಕು ಹಂಗೆ ಇವತ್ತು ಹೇಳಿದ್ರೆ ನಾಳೆ ಕಟ್ಟಿ ಕಳಿಸ್ತಾರೆ ಅವರು. ಅಲ್ಲ ತಮ್ಮಗಳು ಹೆಂಡ್ರು ಬಂದ ಮ್ಯಾಗ ಏಟ ಆಟ ಇರ್ಬೇಕು. ಪಾಪ ಅವ್ರು ಯಾಕೆ ಅನ್ನೋಕೆ ಏನು ಅನ್ನೋದಿಲ್ಲ ಅವ್ರು. ನಿಮ್ಮ ಮಾರಿ ಫೋನ್ ಹಚ್ಚಿ ಅಂದ್ರೆ ಹಿಂಗೆ ಕಟ್ಟು ಬಾ ಹಿಂಗೆ ಹೇಳ ಅಂದ್ ಕೂಡ್ಲೇ ಪಾಪ ಎಲ್ಲ ಕಟ್ಟು ಇದು ಮಾಡ್ತಾರೆ, ಕೊಡ್ತಾರೆ. ಮತ್ತು ಅವ್ರಿಗೆ ಅಂತೀನಿ ನೀನು ಅದು ಇದನ್ನು ಬೈದು ಬಿಡೋದನ್ನ ಎಲ್ಲದಕ್ಕೂ ಸಿಡಿಮಿಟಿ ಮಾಡೋದು ಬಿಡ್ಬೇಕು. ಅದನ್ನು ಬಂದಾರ ಯಾಕೆ ಅನ್ನಿಸ್ಕೊಂತಾರೆ. ಅವರು ಭಾಳ ಚಲೋ ಸುಮ್ಮನೆ ಇರ್ತಾರೆ. ನಿನಗೇನು ಬುದ್ಧಿ ಯಾವಾಗ ಬರ್ತತನ ಅಂತೆ ನಾನು. ಪಾಪ ನಾ ಏನಂತೆ ಅವ್ರಿಗೆ ಅನ್ನಕ. ನಾನು ತವ್ರ ಮನೆ ಹಾಕಿ ನನಗೈತಿ. ನಾನು ಏನಾರು ಬೇಕಂದ್ರೆ ನಾನು ಕಟ್ಟಿಸ್ಕೊಂಬರಾಕೆ ನೋಡು. ಯಾಕ ಏನಾರ ಅಂದ್ರೆ ಹೇಳ್ರಿ ನನ್ನ ಮುದ್ದೆ. ಪ್ರೀತಿ ಬಿಡು, ಎಲ್ಲ ಹೆಣ್ಮಕ್ಳಿಗೂ ಇರ್ತೈತಿ ತವ್ರ ಮನೆ ಹಾಕಿಲ್ಲ ಅಂತಲ್ಲ. ಏಟು ಆಟ ಇರ್ಬೇಕು. ಪ್ರೀತಿಗೆ ಹೋಗಿ 4 ದಿನಕ್ಕೆ ಬೇಸರ ಹೊಡೆದು ಯಾರಿಗೂ ಹೊಳ್ಳಿ ಬರ್ಬೇಕು. ಹಂಗೆ ನೀನಕ್ಕರ ಹೇಳಕ್ಕೆ ಹೊಲಿ ಬಿಡು ಸುದ್ದಿ ನಿನಗೆ. ಇಲ್ಲಿ ಮನ್ಯಾಗ ಮಾಡ್ಕೊಂಡು ಹೋಗಂತಂದ್ರೆ ಅವರೆಲ್ಲನೂ ವೈನಿಯರ್ ನೋಡಲ್ಲಿ ಹೊಲಕ್ಕೆ ಅದು ಹೋದ್ರು. ಇನ್ನೂ ಮನ್ಯಾದ ಏನು ಕೆಲಸನೇ ಇಲ್ಲ. ಇನ್ನೂ ಏನು ಬಾಂಡೆನೂ ಹಂಗೆ ಇಟ್ಟು, ಅರ್ಬಿನೂ ಹಂಗೆ ಇಟ್ಟು ಚಂದ ಕೊಟ್ಟು ಇದನ್ನು ಕಸ ಹೊಡಿದು ಕಲ್ಲು ಒರೆಸೋದು ಅದು ಮಾಡಿ ಒಟ್ಟು ಕೆಲಸ ಮಾಡ್ಕೊ. ಅವ್ರು ಬರೋರಾಗನ ಎಲ್ಲ ಅವ್ರ ಜೊತೆನ ಮತ್ತು ಇನ್ನೂ ಆಗೇ ಇಲ್ಲಕ್ಕ ಬಾ ಅಂತಂದು ಕುಂದ್ರಬೇಡ. ನಮ್ಮವ್ವನ ಅಷ್ಟ ಸೊಸ್ತಾರ ಪರ ಮಾತಾಡ್ತಾ ಅನ್ಕೊಂಡಿದ್ದೆ. ನೀವು ಅವರಾದಿರಿ ಬಿಡು ಅಂತ. ನಾ ಏನು ಹೇಳೀನಿ ನನಗೆ ಮನ್ಯಾಗ ಇದು ಇಲ್ಲ ಅದನ್ನ ಇಲ್ಲ ಅಂತಂದು ಇದು ಐತಿ ಕಟ್ತಾರ ಇರ್ಲಿಕ್ಕಂದ್ರೆ ನಾ ಯಾರು ಯಾಕೆ ಕೇಳಕ್ಕೆ ಹೋಗಿದ್ದೆ. ಆತು ಬಿಡು, ನಿನಗೆ ಯಾರು ಹೇಳ್ತಾರೆ ಸುಳ್ಳ. ಮತ್ತು ಒದ್ರಕೊಂತ ನಿಂದಿರ್ತೀವಿ. ಆಯ್ತು ಅವ್ನು ಹೊಕ್ಕಿನ ಹೊಲಕ್ಕೆ. ಆಯ್ತು ಹೋರಿ ಹೊಲಕ್ಕೆ. ನನಗೆ ಹೇಳಕ್ಕೆ ಬರ್ತಾರೆ. ನನಗೆ ಯಾವಾಗಾರ ಸಾಯ ಸುಟ್ಟಿ ಬಿಡ್ತೈತೆ ನಾವು ಹುಡುಗರದು. ಯಾವಾಗಾರ ಊರಿಗೆ ಹೋಗಿ ನೆನ್ಸ್ಬಿಟ್ಟೈತೆ ನನಗೆ. ಬೇಸರ ಆಗ್ಬಿಟ್ಟೈತೆ ನನಗೆ. ಯವ್ವ ಇನ್ನೂ ಬಾಂಡೆ ತಿಕ್ಬೇಕು, ಅರಬಿ ಒಗಿಬೇಕು. ಯಾವಾಗ ಮುಗಿತೈತೆ ನಾವು ಯಾವಾಗ ಕೆಲಸ ಒಂದು ಹೋಗೋರಾಗನ ಅಂದ್ರೆ ಸಾಯ ಹೋಗೋದಿಲ್ಲ ನೋಡು. ಇಷ್ಟಕ್ಕೆ ಕೆಲಸ ಐತಿ ಇನ್ನು. ಯಾವಾಗ ಮಾಡಿ ಮುಗಿಸ್ಬೇಕು. ಒಟ್ಟು ಕೆಲಸ ಐತಿ ಈಗ. ತವ್ರ ಮನೆಗೆ ಯಾವಾಗ ಹೋದೇನೆ ಅಂತ ನೋಡು. ಆರಾಮ್ ಕುಂತ ಮುಂಜಾನೆ ಎದ್ದು ಆರಾಮ್ ಲೇಟಾಗಿ ಎದ್ದು ಚಹಾ ಕಸ್ಕೊಡ್ತಾರೆ. ಚಹಾ ಕುಡಿದು ಇದೆಲ್ಲ ನಾಷ್ಟ ತಂದು ಕೊಡ್ತಾರೆ. ನಾಷ್ಟ ತಿಂದು ಮತ್ತು ನಾವು ಹೇಳ್ದಂಗೆ ಏನು ಅಡಿಗೆ ಬೇಕಂದೆಲ್ಲ ಹದ ಮಾಡಿಕೊಡ್ತಾರೆ. ಆರಾಮ್ ಕುಂತು ತಿನ್ನೋದು. ಹೋಗ್ಬೇಡ್ರಿ ನೀವು ಊರಿಗೆ ಅಂತ ಹೇಳ್ತೇನೆ ನಾನು. ಮತ್ತು ಅವ್ರ ಊರಿಗೆ ಹೋದ್ರೆ ಅಲ್ಲಿ ನಾನು ಮಾಡ್ಬೇಕು. ನಮ್ಮ ಅವನ ಮಾಡಕ್ಕೆ ಹಚ್ಚಿದ್ರೆ ಬೈತಾ. ಅದನ್ನು ಹರಿದಾರ ಕುಂದ್ರಿ ವಯಸ್ಸಾತಾರ ಮಾಡಕ್ಕೆ ಹತ್ತಂತೆ ಬೈತಾ. ಒಬ್ರು ಇರ್ರಿ ಅಂತ ಹೇಳ್ತೇನೆ ನಾನು. ಅತ್ತಿಯಾರ ಮಜ್ಜಿಗೆ ಕಡೋದು ಬೆನ್ನಿ ಒಂದು ದಬರೆ ಹಾಕಿಟ್ಟೆ ನೋಡ್ರಿ. ಮತ್ತು ಕಾಸ್ತೀರ ಏನು ಮಾಡ್ತೀರ ನೋಡ್ರಿ. ಹಂಗಾರ ನಾವು ಮತ್ತು ಕಟ್ಗಿಗೆ ಹೋಗಂದ್ರೆ ಅಂತಲ್ಲ ಅಕ್ಕಂದ್ಲು ಹೋಗಿ ಬರ್ತೇವ್ರಿ ಅತ್ತಿಯಾರ. ಪುಟ್ಟಿ ಬಂದ್ಲಂದ್ರಿ ಮತ್ತು ಅನ್ನ ಮುಗಿಸಿ ಒಂದಿಟ ಸಾರು ತುಪ್ಪ ಹಾಕಿ ಊಟ ಮಾಡಿಸ್ಬಿಡ್ರಿ ಅತ್ತಿಯಾರ. ಊಟ ಮಾಡ್ತಾಳ್ರಿ ಆಕಿ. ಆತು ಅವ್ರು. ಅಲ್ಲ ಆಯಾ ಬಂದ್ಬಿಟ್ಟು ಕಾಣ ಮನೆಗೆ ಏನು ಕರ್ಕೊಂಬರ್ಲಿಲ್ಲ ಸಾಲಿಗೆ ಬಾಲುಡಿಗೆ ಹೋಗಿ ಅಡ್ಡಾಡ್ಕೊಂತ ಕರ್ಕೊಂಬಂದ್ಬಿಡ್ರಿ ಅತ್ತಿಯಾರಕ್ಕೆ. ಮತ್ತೆ ಎಲ್ಲ ಹುಡುಗರು ಮನೆಗೆ ಕಳಿಸ್ಕೊಂತ ಬಂದು ಮತ್ತು ಲಾಸ್ಟಿಗೆ ಇಲ್ಲೇ ಬಿಟ್ಟು ಹೋಗ್ಕಳ ಹಾಕಿ ಸೋಳ ಮಾತು ಅಷ್ಟೊತ್ತಿ ಬಿಸಿಲಾಗ ಅಡ್ಡಾಡಿ ಹೈರಾಣ ಆಕಿತ್ತು ಅದು ಹುಡುಗಿ. ಊಟ ಮಾಡಂಗಿಲ್ಲ ಏನಿಲ್ಲ ಮತ್ತು ಕಿರಿಕಿರಿ ಮಾಡ್ತಾ. ಮತ್ತು ನಾನು ಇರ್ಲಿಕ್ಕಂದ್ರೆ ನೀವು ಹೋಗಿ ಕರ್ಕೊಂಬಂದ್ಬಿಡ್ರಿ ಅತ್ತಿಯಾರ. ಆತು ಅವ್ರು. ಏನಾರು ನೀವು ತಿನ್ನಾಕ ರೊಟ್ಟಿಯಾರ ಪಲ್ಯ ಅದು ಕಟ್ಕೊಂಡು ಹೋಗ್ರಿ. ಅಲ್ಲೇ ಒಟ್ಟು ತಿಂದು ನೀರು ಕುಡೋದು ಬರೀ ಹೊಟ್ಟಿಗೆ ಸಮಾಧಾನ ಆಕತಿ. ಮತ್ತು ಹಸು ಆತಂದ್ರೆ ಮನುಷ್ಯಾಗ ಇದಾಕತ್ತದು. ಒಂದು ಟೇನ್ರ ಕಟ್ಕೊಂಡು ಹೋಗ್ರಿ ಡಬ್ಬ್ಯಾಗ.
ಐತೆ ರೊಕ್ಕ ಕಟ್ಕೊಳತ್ತಾಳ್ರಿ ಅನ್ನ ಸಾರು ಬೇಕಂದ್ರೆ ಬಂದು ಊಟ ಮಾಡ್ತೀವಿ ರೀ ಒಂದಿಟ್ಟು ರೊಟ್ಟಿ 2 ರೊಟ್ಟಿ ತಿಂದು ಬರ್ತೀವಿ ರೀ ಅಲ್ಲೇ ಹ್ಞೂ ಆಯ್ತು ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಕಮಲಕ್ಕನ ಮನೆ ಕತೆ ಮತ್ತು ಗಿರ್ಜಕ್ಕನ ಮನೆ ಕತೆ ಸರೋಜನ ಮನೆ ಕತೆಗೂ ಪರಕ್ಕನ ಮನೆ ಕತೆ ಎಲ್ಲರೂ ನೀವು ಸಪೋರ್ಟ್ ಮಾಡಕತ್ತೀರಿ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ ಯಾರಾದರೂ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ ಧನ್ಯವಾದಗಳು ರೀ ಎಲ್ಲರಿಗೂ